ಅದು ಫ್ಯಾಮಿಲಿ ಟ್ರಿಪ್ ಇದು. ಒಬ್ಬನೇ ಅಲ್ಲಿ ಹೋಗ್ತಾ ಇರೋದು ಫ್ಯಾಮಿಲಿ ಟ್ರಿಪ್ಪು. ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಇಲ್ಲ ಮಾಮ ಹತ್ರ ಹೋಗ್ತಾ ಇದ್ವಿ. ಫುಲ್ಲು ಮಳೆ. ಬನ್ನಿ ಲೆಟ್ಸ್ ಗೋ. ಕ್ಯಾಚ್ ಯು ಲೇಟರ್. ಗೈಸ್, ಇವತ್ತು ನಾವು ಎಲ್ಲಿ ಬಂದಿರೋದು ಅಂದರೆ ಹೈದ್ರಾಬಾದ್ ಫ್ಯಾಮಿಲಿ ಜೊತೆ ಗೋಲ್ಕೊಂಡಾಗ ಬಂದಿದ್ದೀವಿ. ಇವರೆಲ್ಲ ಚಪ್ಪಾಳೆ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಮೇಲೆ ರೋಡ್ ಕೇಳಿಸುತ್ತೆ. ನನಗೆ ಇವ್ರು ಹೇಳಿ ನೀವೇ ಜನ ಹೇಳಿದ್ದು. ಇಲ್ಲಿ ನೋಡಿದ್ರೆ ಮೇಲೆವರೆಗೂ ಯಾಕೋ ಕೇಳಿಸುತ್ತೆ. ಅಲ್ಲಿ ಮೇಲೆ ಅಲ್ಲ, ಅವ್ರು ಹೊಡೆಯೋ ಚಪ್ಪಾಳೆಗೆ ಅಲ್ಲಿಗೆ ಹೋಗ್ಬೇಕಾ ಇವಾಗ ಕೇಳಿಸ್ಕೊಳಕ್ಕೆ? ಯಾರು ಸಭೆ ಮಾಡ್ತಾ ಇದ್ದಿದ್ದು? ಇವರು ರಾಜರು. ಕೋಟೆ ಕಟ್ಟಂಗಿಲ್ಲ ಸಭೆ. ಅವ್ನು ಮಾತಾಡ್ತಿರೋದು ಇಲ್ಲೆಲ್ಲ ಕೇಳಿಸ್ತಾ ಇದೆ. ಚಪ್ಪಲಿ ಕಾಣ್ತಾವಲ್ಲ ಎಷ್ಟಿದೆ ನೋಡೋದು. ಚೈತ್ರ, ಮೇಲೆ ಯಾರಿಗೂ ಹೋಗೋಕ್ಕಾಗಲ್ಲ, ಇಲ್ಲೇ ನೋಡ್ಕೊಂಬಿಡು. ಮ್ಯಾಪ್ ಇಲ್ಲೇ ಐತೆ. ಇವಾನಿವಿ ಗೈಸ್ ನೋಡಿ, ಇವನೇ ಕಟ್ಟಿರೋದು, ಇವನೇ ರಾಜ. ಇದಕ್ಕೆ ಹೆಂಗ್ ಗೊತ್ತಾ ನೋಡಲ್ಲ. ಡೋಂಟ್ ರೈಟ್ ಆನ್ ವಾಲ್ಸ್. ಇಂಡಿಯನ್ಸ್. ನಮಗೆಲ್ಲ ವೆಯ್ಟ್ ಸಾಕಾಗಲ್ಲ, ವೆಯ್ಟ್ ಜಾಸ್ತಿ ಇರುತ್ತೆ. ಚಿಕ್ಕ ಒಂದೊಂದಿರಲಿ. ಎತ್ಬಿಟ್ಟಲ್ಲ ನಂಗೆ ಆಗ್ತಾ ಇಲ್ಲ ಅಂದ್ಬಿಡಲ್ಲ ಅದು. ಕಮಾನ್ ಏಯ್ ಟ್ರ್. ಕಮಾನ್ ಕಮಾನ್ ಇದು ಕಮಾನ್. 240 kgs. ಗೈಸ್, ತಾತ ಅಜ್ಜಿ ಇನ್ನರ್ ಫೀಲಿಂಗ್ ಏನು ಗೊತ್ತಾ? ಅಜ್ಜಿ ತಾತಾಗ ಹೇಳ್ತಾ ಇರೋದು ನೀನು ಹೋಗಿತ್ತು ಅಂದ್ಬಿಟ್ಟು. ತಾತ ಹೇಳ್ತಾ ಇರೋದು ನನ್ನ ಕಾಲದಲ್ಲೆಲ್ಲ ಎತ್ತಿ ಸಾಕಿದ್ದೀನಿ. ಸರಿಯಾಗಿ ಕೂತವನೆ.
ಗೈಸ್ ಅಂಕ ಇವರೆಲ್ಲ ಏನೋ ಗೊತ್ತಾ ಚಪ್ಪಾಳೆ ಹೊಡಿತಿರೋದು. ನಾನೇನೋ ಸಾಧನೆ ಮಾಡಿದ್ದೀನಿ ಮೇಲೆ ಇದ್ದೀನಿ ನೋಡಿ. ಹೊಡೆದು ಹೋಗ್ಬೇಕು ಕೈಗಳೇ ಹೊಡೆದು ಇದೇನೋ ಹೊಡಿತಾನೆ ಅವನೇ ಏನೋ ಅರ್ಥ ಆಗಿಲ್ಲ. ಓ ಅಲ್ಲಿ 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 ರೂಲ್ಸ್. ಓಕೆ ಗೈಸ್ ಹೋಗ್ಬಿಟ್ಟು ಅಲ್ಲಿ ಯಾವ್ದಪ್ಪ ಅದು ಗೋಲ್ಕೊಂಡ ಇದು ನೋಡ್ಕೊಂಡು ಇವಾಗ ರೂಮ್ ಮಾಡಿದ್ದೀವಿ. ರೂಮಲ್ಲಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು ಮಾತ್ರ. ಬನ್ನಿ ಮತ್ತೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಯಾವುದೋ ಇದು ಫೇಮಸ್ ದೇವಸ್ಥಾನ ಅಂತ, ಅಲ್ಲಿ ಹೋಗೋಣ. ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬನ್ನಿ. ಓಕೆ ಗಾಯ್ಸ್ ಎಲ್ಲ ರೆಡಿ ಆಗಿದ್ದಾಯ್ತು. ಇವಾಗ ಬನ್ನಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ಚಿಕನ್ ಬೇರೆ ತಿನ್ಬಿಟ್ಟಿದ್ದೀನಿ. ಅವ್ರು ಹೋಗಿ ಬರ್ತಾರೆ, ನಾನು ಈಚೆ ಕಾಯ್ತೀನಿ. ಅದಾದಮೇಲೆ ನೆಕ್ಸ್ಟು ಚಾರ್ಮಿನಾರ್ ಐ ಥಿಂಕ್ ಸೊ, ಇನ್ನೂ ಗೊತ್ತಿಲ್ಲ, ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಗೈಸ್ ಪಿಲ್ಲ ಬಂದಿದ್ವಿ. ಮೊಬೈಲ್ ಎಲ್ಲೋ ಇಲ್ಲ ಅಂತೆ, ಸೊ ಕಾರಲ್ಲಿ ಇಡಕ್ಕೆ ಬಂದಿದ್ದೀವಿ ಮೊಬೈಲ್. ಗೈಸ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಕ್ರೇಜಿ ವ್ಯೂ ಇತ್ತು, ಅದಕ್ಕೆ ಅನ್ಸುತ್ತೆ ಫೋನ್ ಬಿಡಲ್ಲ. ಒಬ್ಬೊಬ್ಬ ಮಸ್ತಿತ್ತು ಗೊತ್ತಾ. ಕಾಣಿಸ್ತಾ ಇದೆಯಾ ವ್ಯೂ? ಓಹ್ ಅಲ್ಲಿಂದ ಹೆಂಗಿತ್ತಲ್ಲ. ಹಾಂ ಡೋರ್ ಬಿದ್ದಿಲ್ಲ ಅದು, ಅದಷ್ಟೇ ಬಾ. ಗೈಸ್ ಇವಾಗ ನಾವು ಹುಸೇನ್ ಸಾಗರಕ್ಕೆ ಬಂದಿದ್ದೀವಿ. ಹುಸೇನ್ ಸಾಗರ್ ಗೈಸ್ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು ದೇವಸ್ಥಾನ. ಆ ದೇವಸ್ಥಾನ ಹತ್ರದಿಂದ ಈ ವ್ಯೂ ಹಂಗೆ ಕಾಣಿಸುತ್ತೆ ಗೊತ್ತಾ. ಗೈಸ್ ಮತ್ತೆ ಇಲ್ಲಿ ಜಗನ್ನಾಥ ಟೆಂಪಲ್ ಅನ್ನೋ ಹತ್ರ ಬಂದಿದ್ದೀವಿ. ಇದು ಸೇಮ್, ಬಟ್ ಇದು ರೆಡ್ ಅಲ್ಲಿದೆ. ಆ ಟೆಂಪಲ್ ಫುಲ್ ವೈಟ್, ಈ ಟೆಂಪಲ್ ಫುಲ್ ಲೈಕ್ ವುಡನ್. ನಾನು ಆ ಥರ ತಗೊಳಕ್ ನಂಗೆ ಯಾರು ತೆಗಿತೀನಿ. ಗೈಸ್ ಚಾರ್ಮಿನಾರ್ ರೋಡಿಗೆ ಬಂದರೆ ಹೆಂಗೈತೆ ಗೊತ್ತಾ, ಅವ್ನು ಯಾರೋ ಕಾರ್ ಟಚ್ಚೇ ಮಾಡ್ಕೊಂಡು ಹೋಗ್ಬಿಟ್ಟ. ಸೊ ಫುಲ್ಲು ಬ್ಲಾಕು, ಫುಲ್ಲು ಸ್ಟ್ರಕ್ಕು. ಅದು ಯಾವುದು ಲೊಕೇಶನ್ ಹಾಕೊಂಡ್ಬರ್ತಾ ಇದ್ರೆ ಗಾಡಿನೇ ಹೋಗಲ್ಲ, ಆ ಥರ ಇದರಲ್ಲಿ ಲೊಕೇಶನ್ ತೋರಿಸ್ತಾ ಇದೆ. ಅದಕ್ಕೆ ಇನ್ನೂ 2 ಕಿಲೋಮೀಟ್ರ್ ಇತ್ತು. ಅವ್ರಿಗೆ ಹೇಳ್ಬಿಟ್ಟು ನಾನು ನೋಡಿದ್ದೀನಿ, ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದೆ ಫ್ರೆಂಡ್ಸ್ ಜೊತೆ, ಆವಾಗ ನಾನು ನೋಡಿದ್ದೀನಿ, ನೀವು ನೋಡ್ಕೊಂಬನ್ನಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅದು ಏನೋ ಹೈದ್ರಾಬಾದ್ ಚೆನ್ನಾಗಿದೆ, ಬಟ್ ಈ ಏರಿಯಾ ಮಾತ್ರ